ಬನ್ನಿ ಸರ್. ದಯವಿಟ್ಟು ಎಲ್ಲರೂ ಮುಖಂಡರಲ್ಲಿ ಇರ್ತಕ್ಕಂಥವರು ಸುನಂದಕ್ಕ, ಕೆಂಪುಗೌಡಣ್ಣ, ಲತಾ, ನಾವು ಹೆಸರಾದರೂ ಮಾತ್ರ ಮುಂದಾಗಲಿ ದಯವಿಟ್ಟು. ಜಿಲ್ಲಾ ಜನಪರ ಒಕ್ಕೂಟದ ತಂಡ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಮಣಿಯದೆ ನ್ಯಾಯಾಂಗ ಸತ್ಯವನ್ನು ಅವರ ಹಾಕಲೇಬೇಕು. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾದ್ಯಂತ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟ ಭಾಗವಾಗಿ ಮೊನ್ನೆ ಹಾಸನದಲ್ಲಿ ನಡೆದಿದೆ, ಇವತ್ತು ಮಂಡ್ಯದಲ್ಲಿ ಮಾಡ್ತಾ ಇದ್ವಿ. 5ನೇ ತಾರೀಕಿನವರೆಗೆ ವಿವಿಧ ಜಿಲ್ಲೆಗಳಲ್ಲಿ ಆ ಕಾಮುಕ ವ್ಯಾಘ್ರಗಳನ್ನು ಬಂಧಿಸಬೇಕು, ನ್ಯಾಯಾಂಗ ತನಿಖೆ, ನ್ಯಾಯ ಹೊರಗಡೆ ಬರಬೇಕು. ಏನು SIT ರಾಜ್ಯ ಸರ್ಕಾರ ನಡೆಸಿರ್ತಕ್ಕಂಥ SIT ತಂಡ ಯಾವುದೇ ನಿಷ್ಪಕ್ಷಪಾತವಾಗಿ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಮಣಿಯದೆ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನ ಗುರಿಪಡಿಸಬೇಕು ಅಂತ ಹೇಳ್ತಾ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಜನಪರ ಸಂಘಟನೆಗಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಕುಟುಂಬಗಳ ಜೊತೆ ನಾವಿದ್ದೇವೆ. ಆರೋಪಿಗಳಿಗೆ ಬಂಧಿಸೋದ್ರಲ್ಲಿ ಅವರಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ನಾವೆಲ್ಲರೂ ಕೂಡ ಒತ್ತಾಯಿಸ್ತೇವೆ, ನ್ಯಾಯದ ಪರ ನಿಲ್ತೇವೆ ಅಂತ ಹೇಳ್ತಾ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥ ನಿಟ್ಟಿನೊಳಗಡೆ ಇವತ್ತು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯವರಾದಂತ ದೇವಿ ಅವರು ಇದ್ದಾರೆ. ಹಾಗೆ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತ DK ಲತಾ ಅವರಿದ್ದಾರೆ. ಪದಾಧಿಕಾರಿಗಳಾದಂತ ಶೋಭಾ, ಜಯಮ್ಮ, ಪ್ರೇಮಮ್ಮ, ಕಲಾವತಿ, ಮಂಜುಳಾ, ವರ್ದೇವಿ, ಪ್ರಮೀಳ್ ಅವರು ಕೂಡ ಇದ್ದಾರೆ. ಹಾಗೆ ಅವರ ಸಂಘಟನೆಯ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ, ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ದೀರಿ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ರಾಜ್ಯ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತ ಕಂಪುಗೌಡರು ಇದ್ದಾರೆ, ಕಾರ್ಯದರ್ಶಿಯಾದಂತ ಲಿಂಗಪ್ಪಾಜಿ ಅವರಿದ್ದಾರೆ, ಖಜಾಂಚಿಯಾದಂತ ರವಿಕುಮಾರ್ ಅವರು ಕೂಡ ಇದ್ದಾರೆ. ಅವರೆಲ್ಲ ಜಿಲ್ಲಾ ತಾಲೂಕು ಘಟಕದ ಎಲ್ಲ ಮುಖಂಡರುಗಳು ಕೂಡ ನೀವು ಕೈ ಜೋಡಿಸಿದ್ದೀರಿ. ಹಾಗೆ ಸುನಂದ ಜೈರಾಮ್ ಕೂಡ ರಾಜ್ಯ ರೈತ ಸಂಘಟನೆಯವರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಹಾಗೆ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದಂತ ಎಲ್ಲರೂ ಭರತರಾಜ್ ಅವರಿದ್ದಾರೆ, ತಾಲೂಕು ಕಾರ್ಯದರ್ಶಿಯವರಾದಂತ ಲಿಂಗರಾಜ್ ಮೂರ್ತಿ ಅವರಿದ್ದಾರೆ, ಮದ್ದೂರು ತಾಲೂಕು ಅಧ್ಯಕ್ಷರಾದಂತ S ವಿಶ್ವನಾಥ್ ಅವರು ಕೂಡ ಇದ್ದಾರೆ. ಹಾಗೆ ಆ ರೈತ ಸಂಘಟನೆಯ ಎಲ್ಲ ತಾಲೂಕು ಜಿಲ್ಲಾ ಮುಖಂಡರುಗಳ ತಂಡ ಕೂಡ ಕೈ ಜೋಡಿಸಿದೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ CIT ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದಂತ ಕುಮಾರಿ ಅವರು ಕೂಡ ಇದ್ದಾರೆ. ಹಾಗೆ ಮುಖಂಡರುಗಳಾದಂತ ತಿಮ್ಮೇಗೌಡ ಅವರು ಇದ್ದಾರೆ, ಬಿಸಿ ಊಟ ಸಂಘಟನೆಯ ಅಧ್ಯಕ್ಷ ಕಾರ್ಯದರ್ಶಿಯಾದಂತ ಮಾದೇವಮ್ಮ ಮತ್ತೆ ಶಶಿ ಅವರು ಕೂಡ ಇದೆ, ಅವ್ರಿಗೂ ಸ್ವಾಗತವನ್ನ ಕೋರ್ತಾ, ಹಾಗೆ ಅಂಜನಾ ಶ್ರೀಕಾಂತ್ ಅವರು ಕೂಡ ಇದ್ದಾರೆ, ಇಂದಿರಾ ಸತೀಶ್ ಬಾಬು ಅವರು ಕೂಡ ಇದ್ದಾರೆ, ವಿಜಯಲಕ್ಷ್ಮಿ ರಘುನಂದನ್ ಅವರು ಇದ್ದಾರೆ, ಈನಾ ಕೌಶರ್ ಅವರು ಇದ್ದಾರೆ, ಅನುರಾಧ ಶ್ರೀನಿವಾಸ್ ಅವರಿದ್ದಾರೆ, ಶಕುಂತಲ್ ಅವರು ಇದ್ದಾರೆ, ವೀಣಾ ಶಂಕರ್ ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ,
ಹಾಗೆ ವಿಮೋಚನಾ ಸಂಘಟನೆಯ ಇಂಪನವರು ಕೂಡ ಇದ್ದಾರೆ, ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಮುಸ್ಲಿಂ ಸೌಹಾರ್ದ ಒಕ್ಕೂಟ ಶ್ರೀರಂಗಪಟ್ಟಣ ಅವರ ತಂಡ ಕೂಡ ಇಲ್ಲಿ ಶುಕೂರ್ ಅವರು ಅಯ್ಯೂಬ್ ಅವರು ಕೂಡ ಇದ್ದಾರೆ. ಹಾಗೆ ಇನ್ನು ಜನಪರ ಸಂಘಟನೆಯಾದಂತ ಇನ್ನು ಹಲವಾರು ಸಂಘಟನೆಯವರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಮೂರ್ತಿಯವರು ಬರಬೇಕು. ಮನವಿ ಪತ್ರ ಓದ್ತಕ್ಕಂಥ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ಲಿಂಗರಾಜ್ ಮೂರ್ತಿಯವರು ಬರಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರನ್ನು ಬಂಧಿಸಿ ಸೂಕ್ತ ತನಿಖೆ ನಡೆಸಿ ಪೆನ್ಡ್ರೈವ್ ಹಂಚಿಕೆಗೆ ಕಾರಣರಾದವರನ್ನು ಪತ್ತೆ ಮಾಡಿ ಶಿಕ್ಷೆಗೊಳಪಡಿಸಿ ಮಹಿಳೆಯರ ಘನತೆಯ ಬದುಕಿನ ಹಕ್ಕಿನ ರಕ್ಷಣೆಗಾಗಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಹಾಸನದಲ್ಲಿ ಕೆಲವು ದಿನಗಳ ಹಿಂದೆ ಪೆನ್ಡ್ರೈವ್ ಮುಖಾಂತರ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳನ್ನು ಹರಿಯಬಿಡಲಾಗಿದೆ. ಆ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ವಾಟ್ಸಾಪ್ಗಳಲ್ಲಿ ಹರಿದಾಡುತ್ತಿವೆ. ಈ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗೊಳಗಾಗುತ್ತಿದ್ದು ಇಲ್ಲದೆ ಈ ಕೃತ್ಯದ ಕುರಿತು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಚಿತ್ರಗಳು ಮತ್ತು ದೃಶ್ಯಗಳ ಮೂಲಕ ಮಹಿಳೆಯರ ಘನತೆ ಮತ್ತು ಖಾಸಗಿ ಬದುಕಿನ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಹಾಸನದ ಮಾಜಿ ಸಂಸದರು ಮತ್ತು ಹಾಲಿ ಬಿಜೆಪಿ ಮತ್ತು ಜನತಾದಳ ಪಕ್ಷಗಳ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪ್ರಜ್ವಲ್ ರೇವಣ್ಣರವರು ಅಕ್ಕೊತ್ತಾಯಗಳು. ಒಂದು, ತಡವಾಗಿಯಾದರೂ ಕರ್ನಾಟಕ ಸರ್ಕಾರ ಹಾಸನದ ಪೆನ್ಡ್ರೈವ್ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ದಳ ಎಸ್ಐಟಿ ರಚಿಸಿರುವುದನ್ನು ನಾವು ಸ್ವಾಗತಿಸುತ್ತೇವೆ. ಜೊತೆಗೆ ಪ್ರಕರಣದ ತನಿಖೆಗೆ ಹಾಗೂ ಆರೋಪಿಗಳ ಬಂಧನಕ್ಕೆ ಅಗತ್ಯವಿರುವ ಎಲ್ಲ ರೀತಿಯ ಅಧಿಕಾರ ಮತ್ತು ಸೂಕ್ತ ವ್ಯವಸ್ಥೆಯನ್ನು ಎಸ್ಐಟಿಗೆ ಒದಗಿಸಬೇಕು.